ತೆರೆ ಮೇಲೆ ಸಾಕಷ್ಟು ಅಬ್ಬರಿಸ್ತಾ ಇದ್ರು. ಟೋಟಲ್ ಬಗ್ಗೆ ಏನು ಅನಿಸ್ತಾರೆ ಈ ಒಂದು ಮೂಮೆಂಟಲ್ಲಿ? ಎಲ್ಲರಿಗೂ ನಮಸ್ಕಾರ. ಸಿದ್ಲಿಂಗು ಅಧ್ಯಾಯ 2 ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಪಾತ್ರ ನಿರ್ವಹಿಸಿರುವಂಥ ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಿಜಯ್ ಪ್ರಸಾದ್ ಸರ್ ಅವರು ಎಲ್ಲರ ಕೈಯಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ನನ್ನ ಮಗ ಯೋಗಿನೂ ಕೂಡ 13 ವರ್ಷ ಆಗಿತ್ತು ಸಿದ್ಲಿಂಗು 1ನೇ ಅಧ್ಯಾಯ ನೋಡಿ. 13 ವರ್ಷ ಆಯ್ತು ಈಗ ಸಿದ್ಲಿಂಗು 2ನೇ ಅಧ್ಯಾಯ ನೋಡಿ. ನಂಗೆ ತುಂಬ ಖುಷಿ ಆಯಿತು. ಯೋಗಿ ಇದರಲ್ಲಿ ತುಂಬ ಮೆಚೋರಾಗಿ ಕಾಣಿಸ್ತಾನೆ. ಆಮೇಲೆ ವಿಜಯ್ ಪ್ರಸಾದ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ವಿಜಯ್ ಪ್ರಸಾದ್ ಅವರು ಪ್ರತಿಯೊಬ್ಬ ಆರ್ಟಿಸ್ಟ್ ಕೈಯಲ್ಲೂ ಅನಾವಶ್ಯಕವಾಗಿ ಯಾವುದೇ ಮಾತಾಡ್ಸಿಲ್ಲ. ಬಿಲ್ಡಪ್ಗೆ ಅಂತ ಒಂದು ಎಕ್ಸ್ಟ್ರಾ ಮಾತುಗಳು ಆ ಥರ ಏನೂ ಇಲ್ಲ. ಎಲ್ಲ ಪಾತ್ರಧಾರಿಗಳಿಗೂ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಎಷ್ಟು ಮಾತು ಬೇಕೋ ಅಷ್ಟೇ ಮಾತನಾಡಿಸಿ ತುಂಬ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಅವ್ರ ಫ್ಯಾನ್ಸ್ಗೂ ಕೂಡ ತುಂಬ ಖುಷಿಯಾಗಿದೆ ಈ ಸಿನಿಮಾ ನೋಡಿ. ಅಂದರೆ ಇಂಟ್ರೋಲ್ ಟೈಮಲ್ಲಿ ಒಂದು ಸಣ್ಣ ಫೀಲ್ ಇತ್ತು ಅಂದರೆ ಹೆಂಗಿದೆ ಅಂತ ನಿಮ್ಮಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಆ ಒಂದು ಎಲ್ಯೂಷನ್ಗೆ ಬಂದಿದ್ರಿ ಇಂಟ್ರೋಲ್ ಟೈಮಲ್ಲೇ ಜನಗಳ ರಿಯಾಕ್ಷನ್ ಮಧ್ಯೆ. ಹೌದು ಹೌದು ನನಗೆ ತುಂಬ ಖುಷಿ ಆಯಿತು. ಅದು ನೋಡ್ತಿದ್ದಾಗೇ ಈ ಸಿನಿಮಾ ಸೆಕೆಂಡ್ ಹಾಫು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು. ತುಂಬ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡಿ. ನಮ್ಮ ಕ್ಯಾಮ್ರಾಮನ್ ಇಲ್ಲೇ ಇದ್ದಾರೆ ಪ್ರಸನ್ನ ಅವರು. ಅವ್ರ ಕೆಲಸನೂ ತುಂಬ ಚೆನ್ನಾಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿದ್ದಾರೆ. ಯಾರಿಗೂ ಕಮ್ಮಿ ಅಂತ ಇಲ್ಲ. ಎಲ್ಲರೂ ಯೋಗಿ ಸಮನೇ ಎಲ್ಲರೂ ನಿಂತ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ನಾವು ಇವರು ಶೈಲಜಾ ರಾವ್ ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಅವರು ಬಂದಿಲ್ಲ. ಸೀತಾಕೋಟೆ ಅವರಿದ್ದಾರೆ. ನಮ್ಮ ಇವ್ರು ನೋಡಿ ಇವರಿದ್ದಾರೆ. ಕಪಾಳಕ್ಕೆ 3 ಸತಿ ಹೊಡಿತಾರೆ ಇವರು. ಹೊಟ್ಟೆ ಹೊಡೆಯಲ್ಲ ಕೇಳಿ ಫೈಡ್ ಅಂತ ಹೊಡೆದಿದ್ದಾರೆ ಅವರು. ಮತ್ತು ಒಂದು ದೃಶ್ಯ ಮಾತ್ರ ನಂಗೆ ತುಂಬ ದುಃಖ ಬಂತು. ಇಲ್ಲೆಲ್ಲಾದರೂ ಬಿಟ್ಟಿಯಾಗಿ ಊಟ ಹಾಕಂತ ಛತ್ರ ಇದೆಯಾ ಅನ್ನ ಏನೋ ಕೇಳ್ತಾನಲ್ಲ, ಅದನ್ನ ನೋಡಿದಾಗ ನಿಜವಾಗ್ಲೂ ತುಂಬ ದೇವರು ಅವನಿಗೆ 100 ಜನಕ್ಕೆ ಊಟ ಹಾಕಂತ ಒಂದು ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಆಮೇಲೆ ಅದು ಚಿತ್ರದಲ್ಲೇ ಆಗಿದ್ರು ಕೂಡ ಆ ಮಾತು ಕೇಳಿದಾಗ ತಾಯಿಯಾಗಿ ನಂಗೆ ಒಂಥರ ತುಂಬಾ ನೋವಾಯಿತು. ತುಂಬ ಅಳು ಬರೋ ಹಾಗಾಯಿತು. ತುಂಬ ದೃಶ್ಯಗಳು, ತುಂಬ ಮನಸ್ಸು ಕಲಕುವಂಥ ಸನ್ನಿವೇಶಗಳು ಎಲ್ಲ ಇದೆ. ಸಂಭಾಷಣೆ ತುಂಬ ಚೆನ್ನಾಗಿದೆ. ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ. ಒಟ್ಟಾರೆ ಎಲ್ಲ ಪಾತ್ರಧಾರಿಗಳು, ನಮ್ಮ ಮಂಜುನಾಥ್ ಹೆಗ್ಡೆ ಅವರು, ನಾನು ಅವರ ಆ್ಯಕ್ಟಿಂಗ್ನ ನಾನು ನೋಡೇ ಇರಲಿಲ್ಲ. ಇದೇ ಮೊದಲನೇ ಸಲ ನಾನು ಅವ್ರ ಆ್ಯಕ್ಟಿಂಗ್ ನೋಡಿದ್ದೀನಿ. ವಿ ಸುರೇಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಸರ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಯೋಗಿನೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಥ್ಯಾಂಕ್ ಯು. ಬಂದು 13 ವರ್ಷ ಆಯಿತು. ಈಗ ಸಿದ್ಲಿಂಗು ಅಧ್ಯಾಯ 2ನೇ ಬಂದಿದೆ. ಎಲ್ಲರೂ ಪ್ರೀತಿಯಿಂದ ಅವನಿಗೆ ಆಶೀರ್ವಾದ ಮಾಡಿ ಅಭಿನಂದಿಸಿ. ನಾನು ಒಂದೇ ಒಂದು ಎರಡೇ ಮಾತು ಮಾತಾಡ್ತೀನಿ. ಸಿನಿಮಾ ಬಗ್ಗೆ ಎಲ್ಲ ಹೇಳಿದ್ದಾರೆ. ಈ ಸಿನಿಮಾ ಸಿದ್ಲಿಂಗ್ 2 ಗೆಲ್ಲಲೇಬೇಕು. ನಮ್ಮ ಡೈರೆಕ್ಟ್ರು ನಿಂತ್ಕೊಳ್ಬೇಕು. ಅವರಿಂದೇ ನಾವೆಲ್ಲ ನಿಂತ್ಕೊಳ್ತೀವಿ. ಅದಕ್ಕೆ ಅಭಿಮಾನಿ ದೇವರುಗಳು ಈ ಸಿನಿಮಾನ ಥಿಯೇಟ್ರಿನಲ್ಲಿ ಬಂದು ನೋಡ್ಬೇಕು. 13 ವರ್ಷ ಆಗಿದೆ ಈ ಥರ ಸಿನಿಮಾ. ಸಿದ್ಲಿಂಗು 2 ಚೆನ್ನಾಗಿ ಗೆಲ್ಲಬೇಕು. ಜನ ಅದನ್ನು ನೋಡಿ ಅದನ್ನು ಬೆಂಬಲಿಸಬೇಕು. ಬಿಕಾಸ್ ಇದು ಡೈರೆಕ್ಟ್ರನ ಶಕ್ತಿ ಏನು, ಒಬ್ಬ ಒಳ್ಳೆ ಡೈರೆಕ್ಟ್ರ್ ಎಂಥ ಸಿನಿಮಾ ಮಾಡಬಲ್ಲ ಅನ್ನೋದನ್ನು ವಿಜಯ್ ಪ್ರಸಾದ್ ಸರ್ ಇದರಲ್ಲಿ ಪ್ರೂವ್ ಮಾಡಿದ್ದಾರೆ. ಅವರ ಕೆಲವು ಸಿನಿಮಾಗಳನ್ನು ಅವರು ನೋಡಿ ಈ ಥರ ಮಾಡಬಾರ್ದು, ಬೇರೆ ಥರ ಮಾಡ್ತೀನಿ ನಾನು ಈ ಸಲ. ಅವರು ಪ್ರೆಸ್ ಮೀಟಲ್ಲೇ ಹೇಳಿದರು, ಡಬಲ್ ಮೀನಿಂಗ್ ಇರೋದಿಲ್ಲ, ನಾನು ವಂಡರ್ಫುಲ್ ಮೀನಿಂಗ್ ಕೊಡ್ತೀನಿ ಅಂತ. ಅವ್ರ ಮಾತಿಗೆ ತಕ್ಕಂಗೆ ನಡ್ಕೊಂಡು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸಿನಿಮಾನ. ಒಬ್ಬ ಆರ್ಟಿಸ್ಟಾಗಿ ನಾನು ಆ ಪಾತ್ರನ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಯೋಗಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗಬೇಕು, ಅವ್ರು ಗೆಲ್ಲಬೇಕು. ಮತ್ತು ಕನ್ನಡದಲ್ಲಿ ಸಿದ್ಲಿಂಗು 2 ಒಂದು ದೊಡ್ಡ ಸದ್ದು ಮಾಡಬೇಕು ಅಂತ ನಾನು ಆರ್ಟಿಸ್ಟಾಗಿ ಕನ್ನಡದ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ತೀನಿ. ಆ್ಯಂಡ್ ಏನು ಹೇಳಿ, ನನಗೆ ಎಮೋಷ್ನಲ್ ಆಗ್ತಾಯಿದ್ದೀನಿ. ಬಿಕಾಸ್ ನಾನು ಇವತ್ತೇ ಫಸ್ಟ್ ನೋಡಿದ್ದು ಸಿನಿಮಾನ. ಡಬ್ಬಿಂಗ್ ಟೈಮಲ್ಲಿ ನನ್ನ ಪೋರ್ಷನ್ಸ್ ಮಾತ್ರ ನೋಡಿದ್ದೆ. ನಿಜವಾಗ್ಲೂ ಇಷ್ಟ ಆಯಿತು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನಮಸ್ಕಾರ. ಸಿದ್ಲಿಂಗು ಪಾರ್ಟ್ 2 ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇದರಲ್ಲಿ ಒಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ ವಿಜಯ್ ಪ್ರಸಾದ್ ಸರ್ ಡೈರೆಕ್ಟ್ರು.